ನಮ್ಮ ಜೊತೆ ಇವತ್ತು ನಮ್ಮ ಹೊಸ ಇದರಲ್ಲಿ ಪರ್ಚೇಸ್ ಮಾಡಿರೋರು, ನಮ್ಮಲ್ಲಿ ಒಬ್ಬ ಹೊಸ ಫ್ಯಾಮಿಲಿ ಮೆಂಬರ್ ಆಗಿ ಜಾಯ್ನ್ ಆಗಿರೋರು ರಾಜೇಶ್ ಸರು ಮತ್ತು ಅಭಿಷೇಕ್ ಸರ್ ಇದ್ದಾರೆ. ಇವ್ರದ್ದು ಒಂದು ಅಭಿಪ್ರಾಯ ಕೇಳೋಣ. ಹೇಗನ್ನಿಸ್ತು, ಹೇಗಿತ್ತು ಎಕ್ಸ್ಪೀರಿಯನ್ಸು ಬಿಫೋರ್ ಬೈಯಿಂಗು, ಆಮೇಲೆ ನಮ್ಮ ಜೊತೆಯಲ್ಲಿ ಬಂದಾದ್ಮೇಲೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅನ್ನೋದು ರಾಜೇಶ್ ಸರ್ ಬಾಯಿಂದ ಕೇಳೋಣ. ಸರ್, ಹೇಗಿತ್ತು ನಿಮ್ಮದು ಎಕ್ಸ್ಪೀರಿಯನ್ಸ್? ಓವರ್ ಆಲ್ ಎಕ್ಸ್ಪೀರಿಯನ್ಸು ಸ್ಟ್ರೈಟ್ ಫಾರ್ವರ್ಡು. ನನ್ನ ಒಂದೇ ಕಾನ್ಸೆಪ್ಟು, ಫಾರ್ಮ್ ಲ್ಯಾಂಡಲ್ಲಿ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ, ರೈಟ್? ಯಾರು ಬಂದರೂ ಅವ್ರ ಎಕ್ಸ್ಪೀರಿಯನ್ಸನ್ನು ನೋಡ್ತಾರೆ. ಪ್ಲಸ್ ಟ್ರಸ್ಟ್ ಫ್ಯಾಕ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಎಕ್ಸ್ಪೀರಿಯನ್ಸು, ಟ್ರಸ್ಟ್ ಫ್ಯಾಕ್ಟರು ರೈಟ್ ಫ್ರಮ್ ಡೇ ಒನ್ ನನಗೆ ಸಿಕ್ಕಿದೆ. ಈವನ್ ಫ್ರಮ್ ಡೇ ಒನ್ ಚೈತ್ರ ಅವರು ಫುಲ್ ಫಾರ್ಮ್ ಲ್ಯಾಂಡ್ ತೋರಿಸಿದ್ರು, ನೀವು ಬಂದೆಲ್ಲ ಡಿಸ್ಕಷನ್ ಮಾಡಿದ್ರಿ. ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಏನಿದೆ, ನಿಮ್ದು ಏನು ಥಾಟ್ ಪ್ರೊಸೆಸ್ ಇದೆ, ಸೊ ಅದೆಲ್ಲ ತಿಳ್ಕೊಂಡು ಡೇ ಒನ್ನಲ್ಲೇ ನಾನು ಅಡ್ವಾನ್ಸ್ ಬುಕ್ ಮಾಡಿಕೊಂಡು ಹೋಗಿರೋದು. ಸೊ ದ್ಯಾಟ್ ಶೋಸ್ ದಿ ಟ್ರಸ್ಟ್ ಫ್ಯಾಕ್ಟರ್ ದಟ್ ಐ ಹ್ಯಾವ್ ಆನ್ ಮದರ್ ಅರ್ತ್. ಓಕೆ, ನೀವು ಬಿಫೋರ್ ಈ ಥರ ಆಪ್ಷನ್ ನಿಮಗೆ ಹೇಗೆ ಬಂತು ಮೈಂಡಲ್ಲಿ? ಅಂದರೆ ಫಾರ್ಮ್ ಲ್ಯಾಂಡ್, ಈ ಥರ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್, ಈ ಥರ ಕಾನ್ಸೆಪ್ಟು. ಬಿಕಾಸ್ ನಾವು ಒಂದು 2-3 ಇಯರ್ ಬ್ಯಾಕು ಒಂದು ಕಸ್ಟಮರ್ಸ್ ಆಗಲಿ ಯಾರಿಗಾದ್ರೂ ಇದು ಅಪ್ರೋಚ್ ಮಾಡಿದಾಗಲ್ಲ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಅಷ್ಟು ಇರ್ತಿರಲಿಲ್ಲ. ಈ ಥರದ್ದು ಇರುತ್ತಾ ಅಂತ ಕ್ವಶನ್ ಕೇಳೋರು. ಬಟ್ ನಿಮಗೆ ಹೇಗೆ ಅನಿಸ್ತು ಇದು? ಹೆಂಗೆ ಬಂತು ಥಾಟ್ ನಿಮಗೆ? ನನಗೆ ಐ ಹ್ಯಾಡ್ ಅನ್ ಐಡಿಯಾ ಅಬೌಟ್ ಫಾರ್ಮ್ ಲ್ಯಾಂಡ್. ಸೊ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಮಾಡ್ತಾರೆ, ರೇಡಿಯೋದಲ್ಲಿ ಆ್ಯಡ್ಸ್ ಬರುತ್ತೆ, ಪೇಪರಲ್ಲಿ ಆ್ಯಡ್ಸ್ ಬರುತ್ತೆ, ನೋಡಿದ್ದೆ. ಸೊ ಆ ಕಾನ್ಸೆಪ್ಟ್ ತಲೆಯಲ್ಲಿತ್ತು. ಸೊ ಇಲ್ಲಿ ಬರೋ ಮುಂಚೆ ಒಂದು ಆಲ್ಮೋಸ್ಟ್ 3-4 ಪ್ರಾಜೆಕ್ಟ್ಸ್ ನೋಡಿದ್ದೆ. ಅದನ್ನು ಕಂಪ್ಯಾರಿಸನ್ ಮಾಡಿಕೊಂಡೇ ನಾನು ಈ ಪ್ರಾಜೆಕ್ಟನ್ನು ಫೈನಲೈಸ್ ಮಾಡಿದೆ. ಬಿಕಾಸ್ ಆ ಟ್ರಸ್ಟ್ ಫ್ಯಾಕ್ಟರ್ ನನಗೆ ಆ ಪ್ರಾಜೆಕ್ಟ್ಸಲ್ಲಿ ಬರಲಿಲ್ಲ. ಓಕೆ, ರೈಟ್? ಸೊ ಎಲ್ಲ ತೋರಿಸ್ತಾರೆ ಫಾರ್ಮ್ ಲ್ಯಾಂಡ್ ಮ್ಯಾನೇಜ್ ಹೆಂಗೆ ಮಾಡ್ತಿದ್ದಾರೆ ಅಂತ, ಬಟ್ ಆ ಕಾನ್ಫಿಡೆನ್ಸ್ ನೀವು ಕೊಟ್ಟು ಕಾನ್ಫಿಡೆನ್ಸು ಯಾರೂ ಕೊಡಲಿಲ್ಲ. ಓಕೆ. ಆಮೇಲೆ ಇನ್ಫ್ಯಾಕ್ಟು ಇನ್ನೊಂದು ಕಡೆ ಬುಕ್ ಮಾಡಿರೋ ಪ್ರಾಜೆಕ್ಟನ್ನು ಕ್ಯಾನ್ಸಲು ಮಾಡೋದು ನಾನು, ಬಿಕಾಸ್ ಇಲ್ಲಿ ತೊಗೊಂಡೆ ಅಂತ. ಬಿಕಾಸ್ ಆ ಟ್ರಸ್ಟ್ ನನಗೆ ಇಲ್ಲಿ ಬಂತು. ಆಮೇಲೆ ನೀವು ಹೇಳಿರೋ ಕಾನ್ಸೆಪ್ಟ್ ಪ್ರಕಾರ ತೊಗೊಂಡಾದ್ಮೇಲೆ ಯೂಶಲಿ ಏನಾಗುತ್ತೆ, ತೊಗೊಳ್ಳೋ ಮುಂಚೆ ಒಂಥರ ಹೇಳ್ತಾರೆ, ತೊಗೊಂಡಾದ್ಮೇಲೆ ಆಯಿತು ಕಸ್ಟಮರ್ ಬಂದ್ರಲ್ಲ ಮುಗಿದೋಯ್ತು ಅಂತ. ಬಟ್ ಇಲ್ಲ, ಆ ಥರ ಇಲ್ಲ. ತೊಗೊಂಡಾದ್ಮೇಲೂ ಮೊದಲೇ ಹೆಂಗಿತ್ತು ಡಿಸ್ಕಷನು, ಆ ಫೀಲಿಂಗು ತೊಗೊಂಡಾದ್ಮೇಲೂ ಹಂಗೆ ಇದೆ. ಓಕೆ. ಸೊ ದ್ಯಾಟ್ ಟ್ರಸ್ಟ್ ಫ್ಯಾಕ್ಟರ್ ಇಸ್ ಸ್ಟಿಲ್ ರಿಟೇನಿಂಗ್. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಫ್ರೆಂಡ್ಸ್ ಇಬ್ಬರು ಸೇರಿ ತಗೊಳ್ಳೋದು ಒಂದು ಎಕ್ಸ್ಪೀರಿಯನ್ಸು ನಿಮ್ಗೆ ಹೆಂಗೆ ಅನಿಸ್ತು? ಬಿಕಾಸ್ ನಾನು ನಿಮಗೆ ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ವಿ, ಬಟ್ ನಿಮಗೆ ಹೆಂಗೆ ಅನಿಸ್ತು ಫಸ್ಟ್ ಟೈಮ್ ಸರ್ ಹೇಳಿದಾಗ? So as an experience, ರಾಜೇಶ್ ಸರ್ ಹೇಳ್ದಂಗೆ ವಿ ನೆವರ್ ಹ್ಯಾಡ್ ದಟ್ ಸೇಲ್ಸ್ ಪಿಚ್ ಆಟ್ ಆಲ್. ಅದು ಸೇಲ್ಸ್ ಪಿಚ್ ಅನ್ನೋದು ಬರಲೇ ಇಲ್ಲ. ಅದು ನಮಗೆ ಆ್ಯಸ್ ಅ ಕಸ್ಟಮರ್ ಅದು ತಾನಾಗೆ ಬಂದ್ಬಿಡ್ತು. ಹೌದು, ಇಲ್ಲಿ ತೊಗೊಬೇಕು, ವಿ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂತ ಅದು ತಾನಾಗೆ ಬಂತು. ಸೊ ಅದು ಬಂದಮೇಲೆ ಅದೊಂಥರ ಇಟ್ಸ್ ಅ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್. ಸೊ ಆ ಎಕ್ಸ್ಪೀರಿಯನ್ಸ್ ಸಿಕ್ತು. ಸೊ ಇಟ್ಸ್ ಗುಡ್. ಓಕೆ, ನೆಕ್ಸ್ಟ್ ಏನು ಪ್ಲಾನ್ಸ್ ಸರ್? ನೆಕ್ಸ್ಟ್ ನೀವು ಎಲ್ಲಿ ಪ್ರಾಜೆಕ್ಟ್ ಹೇಳ್ತಿರೋ ನೋಡ್ಬೋದು ಸರ್. ಇಲ್ಲಿ ಚಿಕ್ಕದಾಗ ತೊಗೊಂಡಿದ್ದೀವಿ. ಇಮಿಡಿಯೇಟ್ ನೆಕ್ಸ್ಟ್ ಪ್ರಾಜೆಕ್ಟ್ ವಿ ಆರ್ ದಿ ಫಸ್ಟ್ ಕಸ್ಟಮರ್ಸ್ ಟು ಇನ್ವೆಸ್ಟ್ ಇನ್ ಇಟ್. ಡೆಫಿನೆಟ್ಲಿ. ಸೊ ಇಲ್ಲಿ ಡೆಫಿನೆಟ್ಲಿ ಐ ಥಿಂಕ್ ಅವರ್ ನೆಕ್ಸ್ಟ್ ಪ್ಲಾನ್ ಇಸ್ ಟು ಸಿ ವಾಟ್ ವಿ ಕ್ಯಾನ್ ಡೂ ವಿತ್ ದಿ ಲ್ಯಾಂಡ್. ಓಕೆ. ಫಾರ್ಮ್ ಹೌಸ್ ಅಂತೂ ಡೆಫಿನೆಟ್ಲಿ ಪ್ಲಾನ್ ಇದೆ, another couple of years. But initially what we can do, I think ನೀವು ಯಾವ ಥರ ಅದನ್ನು ಕೋಆರ್ಡಿನೇಟ್ ಮಾಡ್ತೀರಾ, that's very very important, and you help us to manage that. So that I think we are very clear that you will help us, and ನೀವು ಅದನ್ನು ಮೇಂಟೈನ್ ಮಾಡ್ತಾರಂತ ಕಾನ್ಫಿಡೆನ್ಸ್ ಫುಲ್ ಇದೆ ನಮಗೆ. ಡೆಫಿನೆಟ್ಲಿ. ಆ್ಯಂಡ್ ಲಾಸ್ಟ್ ವರ್ಡ್ ಟು ದ ವ್ಯೂವರ್ಸ್, ಹೂ ಎವರ್ ಸಿ, ಅಂದರೆ ತಗೊಬೇಕಾಗಿರೋರು ಅವ್ರಿಗೆ ಏನು ಒಂದು ಕಿವಿ ಮಾತು ಹೇಳ್ತೀರಾ? ಒಂದೇ ಒಂದು ಕಿವಿ ಮಾತು, ಯಾವುದೇ ಪ್ರಾಜೆಕ್ಟ್ ಹೋದ್ರು ಸ್ಪೆಷಲಿ ಫಾರ್ಮ್ ಲ್ಯಾಂಡಲ್ಲಿ ಆ ಟ್ರಸ್ಟು ಕಾನ್ಫಿಡೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವಿತ್ ಮದರ್ ಅರ್ತ್ ಐ ಥಿಂಕ್ ಆ ಟ್ರಸ್ಟ್ ಕಾನ್ಫಿಡೆನ್ಸು ಫಸ್ಟ್ ವಿಸಿಟಲ್ಲೇ ಬರುತ್ತೆ, ಆ್ಯಂಡ್ ಯು ವಿಲ್ ಕಂಟಿನ್ಯೂ ಟು ಮೇಂಟೈನ್ ದ್ಯಾಟ್ ಟ್ರಸ್ಟ್ ಫಾರ್ ಎವ್ರಿ ವಿಸಿಟ್ ದಟ್ ಯು ಡೂ. ಆ ಟ್ರಸ್ಟು ಜಾಸ್ತಿ ಆಗುತ್ತೆ ಅಷ್ಟೇ, ಕಮ್ಮಿ ಆಗಲ್ಲ. ದ್ಯಾಟ್ ಈಸ್ ದಿ ಮೈ ವೆರಿ ಸ್ಟ್ರಾಂಗ್ ಒಪಿನಿಯನ್ ಅಬೌಟ್ ಮದರ್ ಅರ್ತ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. With Mother Earth managed farmland.